ಇವತ್ತು ನಾವು ಕಟ್ ಬೀಡಲ್ಲಿ ಲೀಫ್ ಡಿಸೈನ್ ಹೇಗೆ ಮಾಡೋದು ಅಂತ ನೋಡುವ. ಸೊ ಮೊದಲಿಗೆ ಸ್ವಲ್ಪ ಕಟ್ ಬೀಡ್ ತಗೊಳ್ಬೇಕು. ಕಟ್ ಬೀಡ್ಸ್ ಅಥವಾ ಶುಗರ್ ಬೀಡ್ಸ್ ತಗೊಳ್ಳಿ. ನಾನೀಗ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಕಟ್ ಬೀಡ್ಸಲ್ಲಿ ಹೇಗೆ ಲೀಫ್ ಫಿಲ್ಲಿಂಗ್ ಮಾಡೋದು ಅಂತ ಹೇಳಿಕೊಡ್ತೇನೆ. ಸೊ ಸ್ಟಾರ್ಟಿಂಗ್ ನಾನೀಗ ಒಂದು ಸೈಡ್ ಲೀಫ್ ಫಿಲ್ ಮಾಡ್ತೇನೆ. ನೋಡಿ, ಹೀಗೆ ಒಂದೊಂದು 4 ಬೀಡ್ಸ್ ತಗೊಂಡು ಈ ರೀತಿ ಕ್ರಾಸ್ ಆಗಿ ಸ್ಟಿಚ್ ಮಾಡಬೇಕು. ಫಿಲ್ಲಿಂಗ್ 4 ಲೈನಲ್ಲಿ ಆದರೆ 4 ಲೈನು, ಸ್ವಲ್ಪ ಚಿಕ್ಕ ಲೀಫ್ ಮಾಡಿದರೆ 3 ಲೈನ್ ಸಾಕಾಗುತ್ತೆ. ಇದು ನಾವು ಕಟ್ ಬೀಡಲ್ಲಿ ಲೀಫ್ ಫಿಲ್ಲಿಂಗ್ ಮಾಡೋದು. ಈಗ ಇದು 1 ಸೈಡ್ ಫಿಲ್ಲಿಂಗ್. ನಾವೀಗ 2 ಸೈಡ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ನೋಡುವ. ಸ್ಯಾರಿ ಬಾರ್ಡರ್ ಯಾವುದು ಕಲರ್ ಇದೆ ಆ ಕಲರಲ್ಲಿ ನೀವು ಕಟ್ ಬೀಡ್ ತಗೊಳ್ಬೇಕು. ನಾನು ಮಿಡ್ಲಲ್ಲಿ 3 ಬೀಡ್ಸ್, ಹೀಗೆ 3, ಹೀಗೆ ಫಸ್ಟಿಗೆ ಟೂ ಸೈಡ್ ಫಿಲ್ಲಿಂಗ್ ಇದು ಲೀಫಿಗೆ. ನಾನು ಫಸ್ಟಿಗೆ 1 ಸೈಡ್ ಫಿಲ್ ಮಾಡ್ತಾ ಹೋಗ್ತೇನೆ, ಮತ್ತು ಇದರ ಅಪೋಸಿಟ್ ಸೈಡ್ ಫಿಲ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಒಂದೇ ಸಲ 2 ಸೈಡು ಫಿಲ್ ಮಾಡಬಾರ್ದು. ಒಮ್ಮೆ ಲೆಫ್ಟ್ ಸೈಡ್, ಒಮ್ಮೆ ಬಲ ಸೈಡ್ ನೀವು ಫಿಲ್ ಮಾಡಿದಾದ್ಮೇಲೆ ಒಮ್ಮೆ ಎಡ ಸೈಡ್ ಫಿಲ್ ಮಾಡಲಿಕ್ಕೆ. ಸೊ ಈಗ ನಾನು ಈ ಸೈಡ್ ಅಪೋಸಿಟ್ ಸೈಡ್ ಫಿಲ್ ಮಾಡ್ತಾ ಇದ್ದೇನೆ. ಈ ಸೈಡ್ ಫಿಲ್ ಮಾಡುವ. ಈಗ ನಿಮ್ಮ ಹತ್ರ ಕಟ್ ಬೀಡ್ ಇಲ್ಲ ಅಂದರೆ ಶುಗರ್ ಬೀಡ್ ಬೇಕಾದರೂ ನೀವು ತಗೊಳ್ಬೋದು. ಕಟ್ ಬೀಡ್ ಹಾಕುವುದರಿಂದ ನಿಮ್ಮ ಬ್ಲೌಸ್ ವರ್ಕ್ ಬೇಗ ಬ್ಲ್ಯಾಕ್ ಆಗಲ್ಲ, ಫಿನಿಶಿಂಗು ಸ್ವಲ್ಪ ಡಿಫ್ರೆಂಟ್ ಆಗಿ ಶೈನ್ ಕಾಣುತ್ತೆ, ಮತ್ತು ಬೀಡ್ಸ್ ಬ್ಲ್ಯಾಕ್ ಆಗೋದಿಲ್ಲ. ಸೊ ನೋಡ್ಬೋದು ನೀವೀಗ ನಾನೀಗ ಇದು ಫಿಲ್ ಮಾಡಿದ್ದೇನೆ. ಸೊ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ಅಂತಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಥ್ಯಾಂಕ್ ಯು.